ನಮಸ್ತೆ ವೀಕ್ಷಕರ, ಜನಗಣಿ ನ್ಯೂಸ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದಿರೋಂಥ ಊರು ಬಂದು ಅಯ್ಯನಗೆರೆ. ಅಯ್ಯನಗೆರೆಯಲ್ಲಿ ಸರ್ಕಾರಿ ಶಾಲೆ 20 ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಅಭಿವೃದ್ಧಿಗಾಗಿ. ಎಂತಕ್ಕೆ? ಆಟದ ಮೈದಾನ ಅಭಿವೃದ್ಧಿಗಾಗಿ ಕಾಮಗಾರಿ 20 ಲಕ್ಷ. ಬನ್ನಿ ಹಾಗೆ ಆಟದ ಮೈದಾನ ತೋರಿಸ್ತೀನಿ. ಇದು ಆಟದ ಮೈದಾನ 20 ಲಕ್ಷ ನಮ್ಮ ಸರ್ಕಾರದಿಂದ ಬಂದಿರೋ ದುಡ್ಡು. ಅದಲ್ಲದೆ ಇಲ್ಲಿನ ಗ್ರಾಮದಲ್ಲಿ ಜನರ ಹತ್ರ ಸಂಗ್ರಹ ಮಾಡಿ ಸಹ ಇಲ್ಲಿ ದುಡ್ಡು ಹಾಕ್ಸಿದ್ದಾರೆ. ನೋಡಿ, 20 ಲಕ್ಷಕ್ಕೆ ಎಷ್ಟು ನೀಟಾಗಿದೆ ಆಟದ ಮೈದಾನ. ಕ್ರಿಕೆಟ್ ಆಡ್ಬೋದು, ವಾಲಿಬಾಲ್ ಆಡ್ಬೋದು, ಹಾಕಿ ಆಡ್ಬೋದು, ಫುಟ್ಬಾಲ್ ಆಡ್ಬೋದು, ಎಲ್ಲ ಆಡ್ಬೋದು ಅಂತ 20 ಲಕ್ಷ ಖರ್ಚು ಮಾಡಿ ಆಟದ ಮೈದಾನ ರೆಡಿ ಮಾಡಿದ್ದಾರೆ. ಇಲ್ಲಿನ ಗ್ರಾಮಸ್ಥರನ್ನ ಮಾತಾಡ್ಸೋಣ, ಹೇಗಿದೆ ಇಲ್ಲಿನ ಅವ್ಯವಸ್ಥೆ ಅಂತ. ನನ್ನ ಹೆಸರು ಅಬ್ದುಲ್ಲಾ ಅಂತ, ಅಯ್ಯಂಗೇರಿಯಿಂದ, ಮಡಿಕೇರಿ ತಾಲೂಕು. ಇದು ನಮ್ಮ ಅಯ್ಯಂಗೇರಿ ಸ್ಕೂಲು. ಇದು ಬಂದ್ಬಿಟ್ಟು 20 ಲಕ್ಷಕ್ಕೆ ನಮಗೆ ಟೆಂಡರ್ ಮಾಡಿರೋದು. ಇದರಲ್ಲಿ ಅರ್ಧ ಅಂತೂ ಆಲ್ರೆಡಿ ಮುಂಚೆನೇ ಇತ್ತು ಗ್ರೌಂಡು, ಮತ್ತೆ ಮಾಡಿರೋದು ಮ್ಯಾಕ್ಸಿಮಮ್ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ. ಮತ್ತೆ ಇವಾಗ ಮಳೆ ಬಂದ್ರೆ ಈ ಗೋಡೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಲ್ಲ, ಅದು ಆಲ್ರೆಡಿ ಹೋದ ವರ್ಷ ಬಿದ್ದಿರೋದು. ಈ ವರ್ಷ ಇದು ಹೇಳಕ್ಕಾಗಲ್ಲ ಮಳೆಗೆ. ಮತ್ತೆ ಇದು ಬಂದ್ಬಿಟ್ಟು ಮಕ್ಕಳು ಸ್ಕೂಲಿಗೆ ಹೋಗುವಂತ ದಾರಿ. ಇದರಿಂದ ಈ ಕಡೆನೂ ಹೋಗಕ್ಕಾಗಲ್ಲ, ಈ ಕಡೆನೂ ಹೋಗಕ್ಕಾಗಲ್ಲ. ಗಾಡಿಗಳೆಲ್ಲ ಹೋಗ್ತಾ ಇರುತ್ತೆ ನೋಡಿ ಹೆಂಗಿದೆ. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಈ ಕಡೆಯಿಂದ ಪಾಸ್ ಆಗಕ್ಕಾಗಲ್ಲ. ಒಂದು ನೀಟಾಗಿ ಒಂದು ಇಲ್ಲಿಂದ ಲಾಸ್ಟ್ ವರೆಗೂ ಒಂದು ಏನೋ ಮಾಡಿಕೊಟ್ರೆ ಮಕ್ಕಳಿಗೆ ಹೋಗ್ಬೋದು, ಅಷ್ಟು ಇದಾಗ್ಬಿಟ್ಟಿದ್ದಾರೆ. ಮತ್ತೆ ಈ ಕಡೆ ಮಕ್ಕಳಿಗೆ ಆಟ ಆಡೋಕೆ ಗ್ರೌಂಡ್, ಇದು ಆಟ ಆಡೋ ಗ್ರೌಂಡ್ ತರನೇ ಇಲ್ಲ. ಕೆಸರಿಗೆದ್ದೆ ಆಡ್ಬೋದು, ಬೇರೆ ಏನಿಲ್ಲ. ಖೋಖೋ ಆಮೇಲೆ ಇದೆಲ್ಲ ಆಡ್ತಾರೆ, ಸ್ಪೋರ್ಟ್ಸ್ ಯಾವುದು ಆಟ ಆಡೋಕ್ಕಾಗಲ್ಲ. ಸರ್, ಇವಾಗ 20 ಲಕ್ಷ ಅನುದಾನ ಇಲ್ಲಿಗೆ ಬಿಡುಗಡೆ ಆಗಿದೆ ಆಟದ ಮೈದಾನಕ್ಕೆ ಅಂತ. ಅದಲ್ಲದೆ ನಿಮ್ಮ ಗ್ರಾಮದಲ್ಲೂ ಸಹ ದುಡ್ಡನ್ನ ಸಂಗ್ರಹ ಮಾಡಿದ್ದಾರೆ. ಅಂದಾಜು ಎಷ್ಟು ಮೊತ್ತ ಸಂಗ್ರಹ ಆಗಿದೆ? 20 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಗೇಟ್ ಬಂದ್ಬಿಟ್ಟು ನಮ್ಮ ಅಯ್ಯಂಗೇರಿ ಸಮದವರು ಅವರೆಲ್ಲ ಮಾಡಿಕೊಟ್ಟಿರೋದು. ಮತ್ತೆ ಈ ಗ್ರೌಂಡಿಗೆ ಅಂತಾನೆ ಬರೀ 20 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಅರ್ಧ ಅಂತೂ ಆಲ್ರೆಡಿ ಹಳೆ ಗ್ರೌಂಡೇ. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಇರೋ ಗ್ರೌಂಡೇ ಅರ್ಧ ಇರೋದು. ಒಟ್ಟಿನಲ್ಲಿ ಈ ಗೇಟ್ ಆರ್ಚು ಕೊಡುಗೆ ಬಂದು ನಿಮ್ಮ ಊರದೇನೆ ಸಾರ್ವಜನಿಕರ ಇದು ಮಾಡಿ ಮಾಡಿಸಿರೋಂಥದ್ದು. ಈ ಗ್ರೌಂಡ್ಗೆ ಅಂದ್ರೆ 20 ಲಕ್ಷ ಇವಾಗ ಖರ್ಚು ಮಾಡಿದ್ದಾರೆ ಅವರು. ನೀವೇ 75 ಸಾವಿರ ಗೇಟಿಗೆ ಕೊಟ್ಟಿರೋದು. ಗ್ರೌಂಡ್ 20 ಲಕ್ಷ. ಹೆವಿಯಾಗಿ ಮಳೆ ಬಂದ್ಬಿಟ್ರೆ ಮತ್ತೆ ಇದು ಏನಾಗುತ್ತೆ ಹೇಳಕ್ಕಾಗಲ್ಲ. ಮಕ್ಕಳು ಓಡಾಡ್ತಾ ಇರ್ತಾರೆ. ಮಕ್ಕಳು ಓಡ್ಬೇಕಂದ್ರೆ ಈ ಸೈಡ್ ಇಂದನೇ ಬರ್ಬೇಕು. ಏನಾಗ್ಬಿಟ್ಟು ಮತ್ತೆ ನ್ಯೂಸಲ್ಲಿ ಬರೋದಲ್ಲ, ಅದ್ರ ಮುಂದೆ ನೋಡಿ. ಇವಾಗ ನೀವು ನೋಡಿದ್ರೆ ಈ ಮಕ್ಕಳು ನಡೀತಾ ಇರೋ ಜಾಗ ಝೂಮ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಸೈಡ್ ಇಂದ ಹೋಗೋದು ಮಕ್ಕಳು, ಯಾಕಂದ್ರೆ ಈ ಕಡೆಯಿಂದ ಹೋಗಕ್ಕಾಗಲ್ಲ. ಅದು ಏನಾದ್ರು ಬಿದ್ಬಿಟ್ರೆ ಹೇಳಕ್ಕಾಗಲ್ಲ. ಹೋದ ವರ್ಷ ಬಿದ್ದಿರೋದು ಅದು. ಇವಾಗ ಮಕ್ಕಳು ಹೋಗೋ ಜಾಗ ಇದೇ ಸೈಡಲ್ಲಿ ಹೋಗೋದು, ಸೆಂಟ್ರಲ್ಲಿ ಹೋಗಕ್ಕಾಗಲ್ಲ. ನೋಡಿ, ಇಲ್ಲಿರೋಂಥ ಈ ಗ್ರಾಮದಲ್ಲಿರೋಂಥ ಒಂದು ಶಾಲೆಯ ಅವ್ಯವಸ್ಥೆಯನ್ನು ನೋಡಬೇಕು. ಯಾಕಂತಂದ್ರೆ ಪರಿಸ್ಥಿತಿ ಪಾಪ ಮಕ್ಕಳುಗಳಿಗೆ ಶಾಲೆಗೂ ಕೂಡ ಬರೋದಕ್ಕೆ ಜೀವನ ಕೈನಲ್ಲಿ ಇಟ್ಕೊಂಡು ಬರುವಂತ ಪರಿಸ್ಥಿತಿ ಆಗಿದೆ. ಏನು ಇದು 1 ವರ್ಷ ಆಗಿದೆ ಇದು ಮಾಡಿ? ಇದು 1 ವರ್ಷದಲ್ಲಿ ಏನೋ ಇಲ್ಲಿ 25 ಲಕ್ಷ ಏನೋ ಟೆಂಡರ್ ಪ್ರಕ್ರಿಯೆ ಮಾಡಿ ಈ ಗ್ರೌಂಡ್ ಅನ್ನ ಪರಿಶುದ್ಧ ಮಾಡೋದಿಕ್ಕೆ ಅಂತ ಮಾಡಿದ್ದಾರೆ. ಮಕ್ಕಳುಗಳಿಗೆ ಓಡಾಡಕ್ಕೆ, ಶಾಲೆ ಒಳಗಡೆ ಬರೋದಿಕ್ಕೆ ಜಾಗ ಇಲ್ಲ ರೀ. ನಮ್ಮ ಇಲಾಖೆ ಏನ್ ಮಾಡ್ತಾ ಇದೆ? ಶಿಕ್ಷಣ ಸಂಸ್ಥೆ ಇಲಾಖೆ ಮತ್ತೆ ಮಿನಿಸ್ಟ್ರುಗಳು ಏನ್ ಮಾಡ್ತಾ ಇದ್ದೀರಾ ನೀವು? ತುಂಬಾ ನೋಡಿದ್ರೆ ಎಲ್ಲೋ ಕೊಡಗಿನ ಒಂದು ಭಾಗವನ್ನೇ ಮರಿತಾ ಇದ್ದೀರಾ ಇಲಾಖೆಗಳು ಅನ್ನೋಂಥದ್ದು ನನ್ಗಾಗ್ತದೆ. ಯಾಕಂದ್ರೆ ಇಲಾಖೆಗಳಿಗೆ ಹೋದ್ರೆ ಅದಕ್ಕೆ ಸಿಬ್ಬಂದಿಗಳಿರಲ್ಲ. ಈ ತರ ಅವ್ಯವಸ್ಥೆಗಳು ಮಾಡ್ಕೊಂಡು ಜನರಿಗೆ ಮೂಲಭೂತ ಸೌಕರ್ಯ, ಶಾಲೆ ರೀ, BR ಅಂಬೇಡ್ಕರ್ ಸಾಹೇಬ್ರು ಹೇಳಿದ್ದಾರೆ, ಶಾಲೆ ಅಂಗವಾಗಿರೋಂಥದ್ದು ಮೂಲಭೂತ ಸೌಕರ್ಯದಲ್ಲಿ. ಪಾಪ ಮಕ್ಕಳುಗಳು, ಸಣ್ಣ ಮಕ್ಕಳುಗಳಿದ್ದಾರೆ, ಇಲ್ಲಿ ಭೂ ಕುಸಿತ ಆಗ್ತಾ ಇರೋಂಥದ್ದು. ಲಾಸ್ಟ್ ಟೈಮ್ ಅಲ್ಲಿ ಫ್ಲಡ್ ಆಗಿ ಮಣ್ಣು ಬಿದ್ದಿದೆ. ತಿರ್ಗಾ ಮಕ್ಕಳಿಗೆ ಓಡಾಡಕ್ಕೆ ಜಾಗ ಇಲ್ಲ. ಈಗ ಮಾಧ್ಯಮದಲ್ಲಿ ತೋರಿಸಿದ್ದಾರೆ. ಆದ್ರೂ ಕೂಡ ಪಾಪ ಮಕ್ಕಳು ಆ ಕೆಸರಿನಲ್ಲೇ ಹೋಗ್ಬೇಕು. ಆ ಶಾಲೆಗೆ ಹೋಗಿ ಆ ಕಾಲು ಕೆಸರಾಗಿರುತ್ತೆ, ಕೆಸರಿನಲ್ಲೇ ಕುತ್ಕೋಬೇಕು. ಸಂಜೆ ಮನೆಗೆ ಹೋಗೋವ್ರು ಇವ್ರು ಕೆಸರಿನಲ್ಲೇ ಒದ್ದಾಡಬೇಕು ಅಂತ ನೀವು ಅಧಿಕಾರಿಗಳು ಮಾಡ್ಬಿಟ್ಟಿದ್ದೀರಿ. ನನ್ಗೆ ಗೊತ್ತಿಲ್ಲ, ಹೊಸ ಕಾನೂನು. ಶಾಲೆಗೆ ಹೋಗ್ಬೇಕಾದ್ರೆ ಕೆಸರು ಕಾಲಲ್ಲೇ ಹೋಗಿ ಓದ್ಬೇಕು ಅಂತ ಏನೋ ಮಾಡ್ಬಿಟ್ಟಿದ್ದೀರೇನೋ ಗೊತ್ತಿಲ್ಲ. ಹಾಗಾಗಿ ಇವೆಲ್ಲ ಅವ್ಯವಸ್ಥೆ ನೋಡಿದ್ರೆ ಆಡಳಿತ ಮಾಡ್ತಿರೋಂಥ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಮತ್ತೆ ಇವತ್ತಿನ ಏನು ಈ ಸಂಸ್ಥೆಗಳ ಇಲಾಖೆಗಳಿದೆಯಲ್ಲ, ಇಲಾಖೆನಲ್ಲಿ ಮುಖ್ಯ ಅಧಿಕಾರಿಗಳು ಕೂಡ ನಾಚಿಕೆ ಆಗ್ಬೇಕು. ಶಾಸಕರು ಬಂದಿದ್ದಾರೆ, ಬೋರ್ಡ್ ಹಾಕಿದ್ದಾರೆ, ಓಕೆ, ಅವರು ಏನ್ ಮಾಡುವಾಗ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದು ಕಟ್ಟುನಿಟ್ಟಾಗಿ ಸೂಕ್ತವಾಗಿ ಕಾಮಗಾರಿಗಳನ್ನ ಮಾಡ್ಬೇಕಲ್ಲ. ಅವರು ಬಂದು ನಿಂತ್ಕೊಂಡು ಮಾಡಿಸ್ಬೇಕಾಗುತ್ತಾ? ನಾಚಿಕೆ ಆಗಲ್ವಾ ನಿಮ್ಗೆ? ಅಲ್ಲಿ ಇಲಾಖೆನಲ್ಲಿ ಇರೋಂಥವ್ರಿಗೆ? ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ ನೀವು?
ಮೆಂಬರ್ ಆಗ್ಬಿಟ್ಟು 5 ವರ್ಷಕ್ಕೆ ವೋಟ್ ಹಾಕೊಂಡು ಗೆಲ್ಲಿಸ್ಕೊಂಡು ಪಕ್ಕದಲ್ಲಿ ಕೂರ್ಸ್ಕೊಂಡು ಏನ್ರಿ ಮಾಡ್ತೀರಾ? ಕಾನೂನಲ್ಲಿ ನಿಮ್ಮನ್ನ ಕೂರ್ಸಿರೋದೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತ, ಗ್ರಾಮ ಅಭಿವೃದ್ಧಿಗಳು ಮಾಡೋದಿಕ್ಕೆ ಅಂತ ನಿಮ್ಮನ್ನ ಕೂರ್ಸಿರೋದು. ಏನ್ ಮಾಡ್ತಾ ಇದ್ದೀರಾ ನೀವು? ರಾಜಕಾರಣಿಗಳ ಪಕ್ಷದ ಅವ್ರ ಮುಷ್ಟಿನಲ್ಲಿ ಇಟ್ಕೊಂಡು ಅವ್ರು ಹೇಳ್ದಂಗೆ ಕೆಲಸಗಳು ಮಾಡ್ಕೊಂಡು, ಅದಕ್ಕೆ ನಾವುಗಳು ನಮ್ಮ ಸಾರ್ವಜನಿಕರು ತೆರಿಗೆಯನ್ನ ಕಟ್ಟಬೇಕು. ಸರ್ಕಾರ ಈ ಭ್ರಷ್ಟ ಆಡಳಿತ ಮಾಡೋದಿಕ್ಕೆ ತೆರಿಗೆಯನ್ನ ಕಟ್ಟಬೇಕು. ನಾಚಿಕೆ ಆಗಲ್ವಾ? ನಾನು ಇದನ್ನ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರವೂ ಕೂಡ ನಾನು ಹೇಳ್ತಾ ಇದ್ದೀನಿ. ಈ ಕೂಡಲೇ ಕೊಡಗಿನಾದ್ಯಂತಹ ಏನು BR ಅಂಬೇಡ್ಕರ್ ಅವರು ಏನ್ ಬರ್ದಿದ್ದಾರೆ, ಸಾಹೇಬ್ರು ಏನ್ ಬರ್ದಿದ್ದಾರೆ, ಕಾನೂನುಬದ್ಧವಾಗಿ ಪಂಚಭೂತ ಏನು ಮೂಲಭೂತ ಹಕ್ಕುಗಳನ್ನ ನೀವು ಪರಿಶುದ್ಧವಾಗಿ ಅವ್ರಿಗೆ ಮೂಲಭೂತ ಸೌಕರ್ಯನ ನೀಡಬೇಕು. ಇಲ್ಲದಿದ್ದಲ್ಲಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಒಂದೊಂದು ಗ್ರಾಮದಿಂದನೂ ಕೂಡ ಸರ್ಕಾರ ಆಡಳಿತ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ತಮ್ಮ ವಿರುದ್ಧವಾಗಿ ನಾವು ಸೂಕ್ತವಾಗಿ ಕಾನೂನುಬದ್ಧವಾಗಿ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ನಾನು ಮಾಧ್ಯಮ ಮುಖಾಂತರ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.